ಒಂದು ಅಂಶ, ಈ 8 ಅಂಶಗಳ ಬಗ್ಗೆ ಇದು ಒಬ್ಬರ ನಿರ್ಣಯ ತಗೊಳ್ಳುವಂತಹದ್ದು ಅಲ್ಲ. ಬರೀ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡಿ ನಮಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ಬೇಕು. ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಅದಾರಲ್ಲ ಅವ್ರ ಜೊತೆಗೆ ಮಾತಾಡ್ಬೇಕು. ಅಷ್ಟೇ ಅಲ್ಲ, FRP, MSP, ಶುಗರ್ ರೇಟು ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ ನಾವು ಮಾಡಬೇಕು. ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನ ಅನುಷ್ಠಾನ ಮಾಡೋದು ಹೇಳಿದ್ರಿ, ಕಮಿಷನರೇಟ್ ಅನ್ನ ಸ್ಟ್ರೆಂಥನ್ ಮಾಡೋದು ಹೇಳಿದ್ರಿ. ಈ 8 ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಯಾಗ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ಇಲ್ಲ 20 ಮಂದಿ ಬರ್ರಿ. ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಯಾರು ಸುಮ್ಮನೆ ಹೇಳೋಣ ಕೇಳಕ್ಕಾಗತ್ತಿಲ್ಲ ಅಲ್ರು. ಆಗ ಏನ್ ಹೇಳಿದನ್ನ ಈಗ ಅವ್ರು ಅವ್ರ ಕರ್ತವ್ಯ ಐತೆ ಸರ್ಕಾರದ, ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರ, ಅವ್ರು ಬಂದಾರ ಕೇಳ್ರಿ. ಇಲ್ಲಿ ಯಾರು ಹೊಂಟಿಲ್ಲ, ಅವ್ರಿಗೇನು ವಿಷಯ ಕೊಡ್ಬೇಕಾಗೈತಿ ನಾವು ಕೊಟ್ಟಿದ್ರು, ಅವ್ರ ಮಾತಾಡಕ್ಕಾರ ಅವಕಾಶ ಕೊಡ್ರಿ. ಅಲ್ಲೋ ಹೇಳಿನ ನೀವು ಅವ್ರಿಗೆ ಏನ್ರಿ ಅಂದ್ರೆ ನಮ್ಮನ್ ಚಪ್ಪಲಿ ಬಡ್ದಂಗ ಆಕೈತಿ ಹೇಳ್ರಿ, ಸಮಾಧಾನ ಇಲ್ಲ. ಸುಮ್ ಕೊಡ್ರಿ, ಹೊಂಟಾರ್ಯಾರ ಅವ್ರು ಹೇಳಿದ್ಯ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು. ಯಾಕಂದ್ರೆ ನಮ್ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗಿತ್ತು ಸಾಹೇಬ್ರ, ಕಾರ್ಖಾನೆಗಳು ಕೂಡ ನಮಗ ಚಾಲೂ ಆಗ್ಬೇಕಾಗೈತೆ. ನಾವು ಅದ್ರ ಸಂಬಂಧ ನೀವ ಲೇಟ್ ಮಾಡಕ್ ಮಾಡಿಲ್ಲ. ಈಗ ಉಳಿದು ಸೇತುವೆ ಅವ ಇವ ಏನು ಗೂಡು ಇವೆಲ್ಲ ವ್ಯವಹಾರ ಅದಾವಲ್ಲ ನೆಕ್ಸ್ಟ್ ನೋಡೋಣ್ರಿ. ಈ ಕಾರ್ಖಾನೆ ಮಾಲೀಕರಲ್ಲ ತಮ್ಮ ಪರಿಹಾರದ ಬಾಯ್ ಮಾಡ್ಬಿಡ್ತಾರ. ಈಗ ಕಾರ್ಖಾನೆ ಮಾಲೀಕರದ ಏನ್ ನಮಗ ರೇಟ್ ಫೈನಲ್ ಆಗ್ತತಿ ಇಲ್ಲ ಅವ್ರು 3200 ರೂಪಾಯಿ ಕೊಡ್ತಾರಂದ್ರೆ ನೀವ ಇದಕ್ಕೇನು ಭರಿಸ್ತೀರಿ? ನಾನು 1000 ರೂಪಾಯಿ ಬೇಡಿಕೆ ಇಟ್ಟಿನ ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತ ನಮ್ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿದ್ದು. ಈಗ ಬೇಡ ಆಯ್ತಾ. ಈಗಿಲ್ರಿ ಸರ್ ನಾನು ನಿಮ್ಗೆ ಏನ್ ಹೇಳತ್ತಂತಾರ, ಇವ್ರು ಕನ್ಫ್ಯೂಸ್ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯಾತ್ರಿ, ಇದೆಲ್ಲ ಸರಿ ಇದ್ರಿ, ಇದೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ಕೆ ಬಾಳ ಲೇಟ್ ಆಕದ್ರಿ. ನಮಗೇನದ್ರಿ ನೀವು ತಕ್ಷಣ ಈ ಕಾರ್ಖಾನೆಯವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗ್ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳಿದ್ರೆ ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮಾತ್ರ ನಾವು ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಡ್ಕೊತಿರ್ಬೇಕ್ರಿ. ಮತ್ ನಾವು ಲಾಸ್ಟ್ ಆಗಿಲ್ಲ 7 ತಾರೀಕು ನಾಳೆ ನಡೆದ ಸರ್, 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ. ನೀವು ನಾಳೆ ಎಂತ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯ ಏನ್ರ ಇದೆ. ಈಗ ಉಳಿದ ವಿಷಯ ಎಲ್ಲ ನಾವು ನೀವು ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್, ಅದೇನು ತೊಂದರೆ ಇಲ್ಲ. ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂತ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂತ ವ್ಯವಹಾರ ಇಷ್ಟರಿಗೆ ಹೇಳ್ರಿ. ಉಳಿದೇನೆ ಸರ್ ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ನಾವು ಇದು ಮಾತಾಡ್ಸ್ರಿ ವಿಷಯ ಹೇಳದಂದ್ರೆ ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡ್ಬೇಡ್ರಿ. ಅದೊಂದು ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದ್ ಹೇಳಿದೆ ನಾನು, ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ ಬಂದಿದ್ದು, 7 ಗಂಟೆ ಆಗಕ್ ಬಂದ್ರು, 2 ಗಂಟೆ ಆಗ್ತದೆ. ಅದಕ್ಕೆ ನಾಳೆ ಮೀಟಿಂಗ್ ಮಾಡೋದು, ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ ನಾ ತಯಾರಿ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರ್ಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್. ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆ ಒಳಗೆ ನಿಮಗೆ ಸರ್ಕಾರದ ನಿರ್ಣಯ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡ್ದು 2 ಗಂಟೆ ಒಳಗೆ ನಿಮಗೇನು ನಿರ್ಣಯ
ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ? ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ? 10 ಮಂದಿ 10 ಮಂದಿ 20 ಮಂದಿ ಕೇಳತ್ತಾರ ನೀವು ಯಾರು ಹೊಂಟಿದಾರೋ ಯಾಕೆ ಕೇಳಿದ್ರೆ ಅವ್ರದ ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ. ದೊಡ್ಡ ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇದು ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆಯವರ ವ್ಯವಹಾರ, ಮುಖ್ಯಮಂತ್ರಿ ಕೂಡ ಬಗೆಹರಿಸದಂತ ವ್ಯವಹಾರ ಐತದ. ಅದನ್ನ ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿದ್ದೀನಿ. ನಾವ ಹೋರಾಟ ಮಾಡಿದ್ವಿ, ರೈತ ದೇವರುಗಳು ನೀವೆಲ್ಲ ಬಂದ್ರಿ, ಜಿಲ್ಲಾಧಿಕಾರಿ SP ಅವರು ಗುದ್ದೇಡರು, ಅದಕ್ಕೆ ಹೋರಾಟ ಆಗೈತೆ. ಮುಖ್ಯಮಂತ್ರಿ ಅವರು ಬಂದಿದ್ದು ನಿರ್ಧಾರ ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿದ್ದ. ಈಗ ಅವ್ರು ಹೇಳತ್ತು, ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತಾರೆ ಸರ, ತಾವು ಪರಿಹಾರನ ನಾಳೆಂದ್ರನ ನಮಗೊಂದ ವಿಷಯ ಸರ, ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿರ್ತದು, ಅವ್ರು 200 ಬಂದಿರ್ತಾರ. ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಗ್ತದೆ. ಸರಿ, ಒಂದ್ ಟನಿಗೆ 1,000 ರೂಪಾಯಿ ಕೇಳಿದ್ವಿ ನಾವು. ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ನೀವು ನೋಡಿ, ನಿಮ್ಮನ್ನ ಅವ್ರ ಜೊತೆಗೆ ಕೊಂಡಿರ್ತೇನೆ, ನಾನು ಕೊಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕೊಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ ಕೂಡ ಚರ್ಚೆ ಮಾಡಿದ್ಮೇಲೆ ಫ್ಯಾಕ್ಟರಿ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ತದೆ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಶಾಂತ ರೀತಿಯಿಂದ ಬಂದು ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ, ಏನ್ ಕೇಳ್ತಾರೆ, ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೀವಿ. ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಏನು ಬಾಯ್ ಮಾಡ್ಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯ ಏನ್ ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸ್ಯಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತ್ತಾರ. ನಾನೇನ್ ಹೇಳ್ತೀನಿ ಸರ, ಈಗ ವಿಠಲ್ ಅರಬಾಮಿ ಅನ್ನುವಂತವ 2,000 ಕಡ್ಯಾಕ್ರು ಮೈಸೂನ ಹಸ್ತಡಿ, ಯಾರು ಬಾಯ್ ಮಾಡ್ಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ. ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1,000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ 10 ಗಂಟೆಕ 1,000 ಮಂದಿ ಕೂಡಿ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆ ಅವರ ನಾವ್ 3,200 ರೂಪಾಯಿ ಚಿಕ್ಕ ಕೊಡಕ್ ಆಗೋದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದಿದ್ದೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆ ಅವ್ರು ಕೊಡುದಿಲ್ಲ ಅಂದರತ್ತೆ. ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದಾರೆ. ಇದಕ್ಕೆ ನಿಮ್ಗೆ ಹೇಳಿಲ್ರು. ಈಗ ಕಾರ್ಖಾನೆ ಅವ್ರು ಕೊಟ್ಟಿಲ್ಲ ಅಂತ ತಿಳ್ಕೊಳ್ರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟು ಹೋಗ್ತೈತಿ. ವಿಠಲ್ ಅರಬಾಮಿ ಅವರು ಅದು 3 ದಿವಸ ಅವ್ರ ರಾತ್ರಿ ಆಗಲಿ 350 ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರಿ. ಅದು ಈ ಸಲ ನಮಗೊಂದು 1,000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ, ಈಗ ದಯವಿಟ್ಟು ಸರ್ ನಮ್ದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವಕ್ಕೆ ಬಂದಿರ, ಬೆಳಗಾವಕ್ಕೆ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳ್ರಿ, ಮುಖ್ಯಮಂತ್ರಿ ಅವರ ಇವತ್ತು ನೀವು ಹೆಂಗ್ ಗ್ಯಾರಂಟಿಗಳು ಮಾಡಿರಲಿಲ್ಲ, ಈಗ 2,000 ಹೆಣ್ಮಕ್ಳಿಗೆ ಮತ್ತೆ ಬಸ್ ಫ್ರೀ ಮತ್ತೊಂದೇನ ನಾವ ಕಬ್ಬ ರಕ್ತ ಬೆವರ ಸುರಿಸ್ಬಿಟ್ಟು ನಮಗಿಂದ್ರ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಯಾಕಂದ್ರೆ ಇದು 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕ ನಮ್ಮವ್ರು ಹೇಳ್ತಾರಲ್ಲ, ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ಸ್ರಿ. ಅದರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ವರ್ಷದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರಲ್ಲಿ ಮುಂದೆ ಪರಿಸ್ಥಿತಿ ಬರ್ತದಂತೇಳಿ ಇದೇ ವಿಷಯ ಇಟ್ಕೊಂಡ ತಾವು ನಾ ಏನಂತಂದ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಹೊತ್ತು ಪರಿಹಾರ ಘೋಷಣೆ ಮಾಡ್ರ, ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಂಡು ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಮತ್ತೆ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಅವ್ರು ನೋಡ್ಕೊಳಕ್ ಈ ರೈತರು ರೆಡಿ ಇದಾರೆ, ನನಗೆ ಸಂಬಂಧ ಇಲ್ಲ. ಅವರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು ಎಷ್ಟು ಮಂಡಲರು
4-5 ವರ್ಷ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ ಈಗ. ಅದು ಬೇರೆ ವ್ಯವಹಾರ, ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕಾ ಗೊತ್ತಾಗಿದೆ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು 200 ರೂಪಾಯಿ ಎಷ್ಟ್ರಿ? ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರೆ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್, 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದೈತಿ ಹೇಳ್ತಾನೆ ಕೇಳ್ರಿ. 1 ಟನ್ ಕಾಟ ಏನಿದೆ? ಅಣ್ಣ ಏನ್ ಕೇಳತ್ತೆ? ತೆರಿಗೆ ಮೊದಲು ಏನ್ ಮಾತಾಡುತ್ತೆ? ಏನ್ ಗೊತ್ತ ನಿನಗ? ಅಲ್ಲೋಣ ಏನ್ ಹೇಳ್ತಾರೆ? ಕಾರ್ಖಾನೆ ರೊಕ್ಕ ಕೊಡಿದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ. ಒಬ್ಬ ತೆರಿಗೆ ಮಾತಾಡಂಗಿಲ್ಲ. ಇಲ್ಲಿ ನೋಡು, ನಾವ್ 7 ದಿವಸ ದೇವರ ನಾವು ನಿದ್ದೆ ಮಾಡಿಲಿಲ್ಲ. ನಿಮ್ಮ ಸಂಬಂಧ ಒಳ್ಳೇದಾಗ್ಲಿಕ್ಕೆ ಮಲ್ಲಪ್ಪನಿಂದ ಸಾವಿರಾರು ಜನ ಇಲ್ಲಿ ಜೀವ ಒತ್ತೆ ಇಟ್ಟಿದ್ದು. ಇವತ್ತ ಬಂದು ಏನಾರು ತೆರಿಗೆ ಮಾತಾಡಂಗಿಲ್ಲ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತದ ಲೀಡರ್ ಮಾಡ್ರಿ, ಶಾಂತಿ ಇರೋದು. ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರೆ ಸಕ್ರಿಯದಿಂದ 5,000 ರೂಪಾಯಿ. ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ. ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಅಂದ್ರೆ ಸ್ಪಿರಿಟ್ ತುಡುಗರ್ಲೆ ಅಲ್ಲೂ 4,500 ರೂಪಾಯಿ. ಮತ್ತೆ ಸಿಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ 10-12,000 ರೂಪಾಯಿ 1 ಟನ್ ಕಾಟ ಹೊಡೆದ್ರೆ ಉಳ್ಕೊಂಡಿರ್ತಾರ. ಅವ್ರ ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೋತ ಬಂದಾರ್ರಿ. ಅದ್ರೊಳಗೆ ಸಂಶಯ ಇಲ್ಲ. 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿ ನಾವು ದಿವಸ 500 ಟನ್ ಕಾಟ ಹೊಡಿತಾನ್ರಿ. 500 ಟನ್ ಹೊಡೆದ್ರೆ ದಿವಸ 7-8 ಕೋಟಿ ರೂಪಾಯಿ ರೊಕ್ಕ ಆತ. ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆದ್ರ ಅವ್ರದ. ಅಲ್ಲಿ ಯಾಕೆ ಬೇರೆ ಇದ್ರೆ ನಾ ಹೇಳಿ ಹುಚ್ಚಿಡಿ ಮಂದಿಗೆ. ಇದನ್ನ ಎಲ್ಲಿ ಮಾತಾಡ್ತೀರಿ? ನೀವು ಮಾತಾಡ್ಬೇಕಾದದ್ದು ವಿಧಾನಸೌಧದೊಳಗೆ ಕುಂತ್ ಮಾತಾಡ್ಬೇಕು. ನಾವ್ ಇಲ್ಲಿ ಕುಂತ್ ಮಾತಾಡಿದ್ರೆ ಆಗಿತ್ತನು? ಈಗ ಏನ್ ನೀವು ಹೇಳ್ತೀರಿ ಇದು ಸತ್ಯ ಇರ್ಬೋದು, ಅದ್ರಲ್ಲಿ ಏನು ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕ ತಾವು ವಿಶೇಷವಾಗಿ ಈ ಸಂಘಟನೆ ಏನ್ ಮಾಡಿದ್ದೀರಿ, ಇನ್ನೂ ನಿಮ್ಮದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೆಲ್ಲವು ಇವ್ಯಾವು ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳಲ್ಲ. ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ, ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆಯ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ. ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ, ಇಲ್ಲ ನಾಳೆ ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮ್ಗೆ ನಾವು ಅಣ್ಣ ಈಗ ಕೇಳ್ರಿ, ಮುಖ್ಯಮಂತ್ರಿ ಕಡೆ ಯಾರು ಹೊಂಟಿಲ್ಲ, ಗಡಬಡ್ಸಕ್ ಹೋಗ್ಬಿಡ್ರಿ, ಒಂದ್ ಸ್ವಲ್ಪ ಶಾಂತ ಇರ್ರಿ. ಅದನ್ನ ಬೆಳಿಗ್ಗೆ ಹೇಳ್ರಿ. ಈಗ ಅವ್ರದ ಪಾಪ ನೋಡ್ರಿ, ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೂ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾವೆಲ್ಲ ಮನವರಿಕೆ ಮಾಡಿಕೊಡ್ತಕ್ಕಂಥ ಚಟುವಟಿಕೆ ಆಗೈತಿ. ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ. ಆದ್ರೂ ಅದು ಇರ್ಲಿ, ವ್ಯವಸ್ಥೆ ಅಷ್ಟು ದೊಡ್ಡ ಹೊಲಸೈತಿ. ಈಗ ಸಾಹೇಬ್ರ, ನಮ್ದೊಂದು ದಯವಿಟ್ಟು ವಿನಂತಿ, ನೀವ ಕೇಳ್ರಿ. ಬಾಯ್ ಯಾಕೆ ಮಾಡತ್ರಿ ಕೇಳ್ರಿ. ಸರ್, 100% ನಮಗೆ ನೀವು ಪರಿಹಾರ ಘೋಷಣೆ ಮಾಡ್ಲೇಬೇಕು. ಕಾರ್ಖಾನೆ ಅವ್ರು ಇವತ್ತವ್ರು 3,200 ಕೊಡ್ತಾರೋ, 300 ಕೊಡ್ತಾರೋ ಕೊಡ್ಲಿ, 400 ಕೊಡ್ತಾರೋ ಕೊಡ್ಲಿ. ಅವ್ರು ಯಾವ ಕಟ್ ಆಫ್ ಡೇಟಿಗೆ ಬಂದರು, ಅದೇನೈತಿ ನಡೆದೈತಿ, ಅದಕ್ಕೆಲ್ಲರಿಗೂ ಗಟ್ಟಿಗಿದು. ತಾವು ಕಾರ್ಖಾನೆ ಅವ್ರು ಏನಾದ್ರು ಭರಿಸಲಿಲ್ಲ ಅಂತಂದ್ರ ನಾವ 1 ಟನ್ನಿಗೆ 1,000 ರೂಪಾಯಿ ಕೇಳಿದ್ರು. ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತ ಇಲ್ರಿ ಚರ್ಚೆ ಮಾಡಿಸ್ತಾರೆ. ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರ್ರಿ. ಇದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ದೀನಿ, ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿದ್ದೀರಿ. ಇಡೀ ದೇಶಕ್ಕೆ ರಾಜ್ಯಕ್ಕೆ ತೋರಿಸುವಂತ ನಡೆದ್ರಿ. ನಾವೇನಿತ್ತು ಸರ, ನಮಗೂ ಇಲ್ಲಿ ಹೆಂಗೈತಿ, ನೀವು ಸರ್ಕಾರ ನೀರು ಕೊಡ್ರಿ ಸರ್. ಏನಾಗೈತ್ರಿ, ನೀವು ಈಗ 2 ವರ್ಷದಿಂದ ಬಂದಿರ ತಿಳ್ಕೊಡ್ರಿ. ಅವಾಗ ಏನಾರ ಡಿಸ್ಕಷನ್ ಮಾಡಬಹುದಾಗಿತ್ತ. ನಿನ್ನೆ ಕಾರ್ಖಾನೆ ಅವರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ಕೇಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ, ತಹಶೀಲ್ದಾರ್ ಮುಖಾಂತರ, DC ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರಿ. ನಮಗೂ ಕಳಿಸಿದ್ರು. ಇಂಥದ್ದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದ್ದಾಗೈತ್ರಿ. ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ. ಅವ್ರೀಗ
ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳ್ತೇನ್ರಿ, ಆದ್ರೆ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿದೆ. ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ, ಇದು ಬೇರೆ ವ್ಯವಹಾರ. ಇಲ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನ್ ಪರಿಹಾರ ಅದನ್ನು ಕೊಟ್ಟ ಈ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತೀರಿ ಅನ್ನೋದಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋಂಥದ್ದು ಕೈ ಮುಗಿದು ಮಾಡ್ತೀವಿ. ನಾಳೆ ನೀವು ಚರ್ಚೆಗೆ ಬರ್ಬೇಕು, ಕೂಡಬೇಕು, ಮಾತನಾಡಬೇಕು. ಚರ್ಚೆಯಿಂದ ಅದು ಮುಗಿಯುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪಣ ಹಿಂದ್ ಮಾತಾಡ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ 2-3 ನಿಮಿಷ ಶಾಂತ ಇರ್ತೀರಿ. ಶಾಂತ. ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ತಮ್ಮ ಕೇಳ್ಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಾಂಭೀರ್ಯ ವೇದಿಕೆ. ಒಂದು 3 ನಿಮಿಷ ಅಷ್ಟೇ ಕೇಳ್ರಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದುವೆ ಹೋಗಿ ಮಗ ಯಾವ ಹೋಗ್ತದ ಕೇಳಿ ವಿಚಾರ ಬಂದದು. 7 ದಿವಸ ನಾವು ಹೋರಾಟ ಮಾಡಕತ್ತೀವಿ. ಮೊನ್ನೆ ಡಿ.ಸಿ ಸಾಹೇಬರು ನಮಗೆ ತಮ್ಮ ಕೇಳಿದಷ್ಟು ವಿಷಯ ಕೇಳ್ತಾರೆ. ಡಿ.ಸಿ ಸಾಹೇಬರು ಒಂದು, ಎಸ್.ಪಿ ಸಾಹೇಬರು ಒಂದು 32 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ. ಇವತ್ತು ಎಚ್.ಕೆ. ಪಾಟೀಲ್ ಸಾಹೇಬರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟ, ಕರೆಂಟ್ ಇದ್ಯಾವ್ದು ನಮಗೆ ಈಗ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ. ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಸಲ ನಾವು ಕುಂತೀವಿ. ಹೌದಾ? ಕೇಳ್ಕೊಡಿ ನೋಡಿ ಸಾಹೇಬರ, ಒಂದು ವಿನಂತಿ ಮಾಡ್ಕೊಡ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಾಕತ್ತೀವಿ. ನಿಮಗ ನಾವು ವಿನಂತಿ ಮಾಡಿಕೊಡ್ತೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಮೀಟಿಂಗ್ ಮಾಡ್ಕೊರಿ. 8 ಗಂಟೆ ತನಕ ನಿಮಗ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೊರಿ. ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ ಇಂಟೆಸ್ಟ್ ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕ್ಕೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದೇ ನಮ್ಮದು ಘೋಷಣೆ ಐತಲ್ಲ. ಮತ್ತೆ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆ ಒಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ, ಸುಮ್ಮನೆ ಚೀರಾಡಿ ಗದ್ದಲ ಕೈ ಮಾಡಿ ಹೋಗೋದಾಗ್ಬಾರ್ದು. ಇದು ಚಳವಳಿ ಅಲ್ಲ. ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದಲ್ಲ ವಿಷಯ. ತಮ್ಮ ಏನ್ ಮಾತಾಡೋರು, ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ತಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕನ್ನಡ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗಲ್ಲ ಬೇಡ. ನಾವ ಇಲ್ಲಿ ನೀವೆಲ್ಲ ಬರಕಟ್ಟಿದಿರಿಲ್ಲೋ. ಮಲ್ಲಪ್ಪನ ಎಲ್ಲಿ ಹೋಗಿ ಗಟ್ಟದಿಲ್ಲ ಸುಮ್ಕೊಂಡು ನೋಡ್ರಿ. ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡ್ದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋರು ವಿನಂತಿ ಪೂರ್ವಕವಾಗಿ. ನಮ್ಮವ್ರದವರು ಅಷ್ಟು ಅದ್ರೊಳಗ ಪೂರ್ಣ ಜ್ಞಾನ ಇತ್ತಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋನು. ಡಿ.ಸಿ ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ಹೊಡಿತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳು ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ, 7 ದಿನ ಆಯ್ತು, ಮಳಿ ಗಾಳಿ ಎಲ್ಲರೂ ನಾವು ಬಿಸ್ಲಾಕ್ ಕೊಡ್ತೀವಿ. ಒಂದು ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳೀನಿ, ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಇರಿಸ್ರಿ ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗ ನಾನು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ವಿನಂತಿ. ಇನ್ನೊಂದು ಮಾಡ್ರಿ, ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ. ಪಕ್ಷಾತೀತವಾಗಿ ಹೇಳ್ತೀನಿ, ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರೋ ಅಥವಾ ವಿದೇಶಕ್ಕೆ ಹೋಗ್ಯಾರೋ. ಬರ್ಲಿಲ್ಲ ಅವ್ರ ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟ ಕೇಳ್ರಿ, ಬದಲ ಹಾಕ್ಬೇಡ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ?
ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿ ಒಳಗ್ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟ್ರಿ ಮಾಲಕರಂತ ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತ್ ನಮಗ್. ಒಂದು ಗಾಂಭೀರ್ಯತೆ ಬೇಡ. ನಿಮಗ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಂತಾರೆ, ಏನಾಗಕತ್ತೈತೆ ಅದನ್ನು ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ ಗ್ಯಾರಂಟಿ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡದು, ತಮಗ ಸಮಯ ಕೊಡ್ತೀವಿ. ನನಗ ಸಂಪೂರ್ಣವಾಗಿ ಎಲ್ಲರಿಗಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮ್ಯಾಗ ವಿಶ್ವಾಸ ಐತಿ. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದೆ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ, ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗೆ ಫ್ಯಾಕ್ಟ್ರಿ ಎಲ್ಲಾ ಮಾಲಕರನ್ನು ಬೆಳಗಾವಿ ಜಿಲ್ಲಾದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ್ ಬಂದ್ರೆ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋರು ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿರ್ತದ, ತಗಂಗಿಲ್ಲ. ಹಾ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೇಳ್ಬೇಡಿ. ಅವ್ರು ಏನಾರ ಮಾತಾಡೋದಿದ್ರೆ ಮಾತಾಡಿ. ಈಗೂ ಆದ್ರೆ ಏನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ತನಕ ನಿಂತೀರಿ, ಇನ್ನು 2 ನಿಮಿಷ ನಿಂದ್ರಿ. ಅವ್ರು ಏನಾರ ಮಾತು ಬರ್ತೈತೇನ ಅಂತ ಕೇಳಾಕ ಯಾವುದೇ ಕಾರಣಕ್ಕೂ ಬೆಂಗಳೂರು, ಬೆಳಗಾವಿ ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ. ಅವರು ಗುರುಲಾಪುರ ಗದ್ರಾಗ ಆಗ್ಬೇಕು, ಇಲ್ಲೇ ಆಗ್ಬೇಕು. ಅವರು ನಾವು ಚರ್ಚೆ ಮಾಡೋ ವಿಷಯ ಇಲ್ಲ. ರೇಟ್ ಅನೌನ್ಸ್ ಮಾಡಿ ಮುಗಿದಪ್ಪ, ನಾವೇನ್ ಗತಿ ಹೇಳ್ಬೇಕು? ನೀವು ದಯಮಾಡಿ ಕುತ್ಕೊಳ್ಳಿ. ನಾನು ಅಗಲಕ್ಕೆ ಹೇಳೇನಿ, ರೈತ ತಾನು ಬೆಳೆದ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿದ್ರೆ ಸಾಕು. ನಾವು ಇವತ್ತು ಫಿಕ್ಸ್ ಮಾಡೀವಿ, 3,500 ರೂಪಾಯಿ ಕೊಡ್ಲೇಬೇಕು. ಕೇಳ್ರಿ, ಈಗ ಅವ್ರಿಗೆ ಒತ್ತಾಯನ ಇಡೀ ಸರ್ಕಾರ ಪರವಾಗಿ ಮಾಡಿದ್ದೇವೆ. ಈಗ ನಾವಂತವ್ರ ವಿಷಯ ಇಟ್ಟಿದ್ರು, ನಾವೇ ಅವ್ರ ಪರಿಹಾರ ಘೋಷಣೆ ಮಾಡ್ಲೇಬೇಕಂತ. ದಯವಿಟ್ಟು ಅವ್ರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಂಡು ಹೋಗಿ, ಅವ್ರು ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಸರ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮತ್ತೊಂದು ವಿಷಯ ತಿಳ್ಕೊಂಡ್ರೆ ಮಂತ್ರಿ ಆದ್ರೆ ಸರ್ಕಾರ ಮುಖ್ಯಮಂತ್ರಿ ಜೊತೆ ಮಾತಾಡ್ತಾರ. ನಿಮ್ಮ ಚಾತ್ರಿ ಬೇರೆ ತಿಳ್ಕೊಂಡ್ರು ಕೊಡ್ತಾರಲ್ಲ. ಅವ್ರು ನಾಳೆ ಹೇಳ್ತಾರೆ ಮಾತಾಡ್ಕೊಂಡ ಮುಖ್ಯಮಂತ್ರಿ